दिल्ली मुख्यमंत्री रेखा गुप्ता विरुद्ध कर्नाटक दलित संघर्ष समिति ಅಂಬೇಡ್ಕರ್ ವಾದ ಪ್ರತಿಭಟನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮತ್ತು ಶಹೀದ್ ಭಗತ್ ಸಿಂಗ್ ರವರ ಭಾವಚಿತ್ರಗಳನ್ನು ಸಿಎಂ ಕಚೇರಿಯಿಂದ ತೆಗೆದು ಅವರನ್ನು ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ. ಈ ದೇಶದ ಸಂವಿಧಾನದ ಅಡಿಯಲ್ಲಿ ಮುಖ್ಯಮಂತ್ರಿಯಾದ ರೇಖಾ ಗುಪ್ತಾರವರು ತಾನು ಈ ಸಂವಿಧಾನ ಅಡಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದೇನೆ ಎಂಬುದನ್ನು ಮರೆತು ಮನುವಾದದ ರೂಪವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ದೇಶದ ಸ್ವತಂತ್ರ ಹೋರಾಟಗಾರರು ಹುತಾತ್ಮರಾದ ಭಗತ್ ಸಿಂಗ್ ರವರನ್ನು ಸಹ ಅವಮಾನಗೊಳಿಸಿರುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೇಖಾ ಗುಪ್ತಾ ಅವರನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಹಾಗೂ ದೆಹಲಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀಪುತ್ರ ಮಾಳಿಗೆ, ಸುರೇಶ್ ಗಾಂಗ್ರಿಗ್ ಸಂಘಟನಾ ಸಂಚಾಲಕ ರವಿಚಂದ್ರ ಸಂಗಮ್, ಸುಧಾಕರ್ ಸಿಂಧಿ, ರಾಹುಲ್ ಉದ್ಘಾ, ತಾಲೂಕು ಸಂಚಾಲಕರು ಹುಮ್ನಾಬಾದ್, ಸಂಘಟನಾ ಸಂಚಾಲಕ ಶ್ರೀನಿವಾಸ್ ಕಟ್ಟಿಮಣಿ, ಬಲಭೀಮಾ ಸಿಂಧಿ, ಅಲ್ಪಸಂಖ್ಯಾತರ ಘಟಕ ಸಂಚಾಲಕ ನಸೀರ್ ಸೌದಗಾರ, ವಿನೋದ್ ಮೆಲಿಕೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ತಮ್ಮ ಕಚೇರಿಯಲ್ಲಿರುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಶಹೀದ್ ಭಗತ್ ಸಿಂಗ್ ಅವರು 23 ವಯಸ್ಸಿಗೆ ತಮ್ಮ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿ ನಗುತ್ತಾ ನೇಣಿಗೆ ಶರಣಾದಂತ ಮಹಾನ್ ವ್ಯಕ್ತಿ ಭಗತ್ ಸಿಂಗ್ ಅವರ ಭಾವಚಿತ್ರ ಕಚೇರಿಯಿಂದ ತೆಗೆದಿ ಅವರ ಮನಸ್ಥಿತಿ ಎಂತದಿದೆ ಅಂತ ವಿಕೃತ ಮನಸ್ಥಿತಿಯನ್ನು ತೋರಿಸಿದ್ದಾರೆ. ಈ ಬಿಜೆಪಿಯವರು ಪ್ರತಿ ಕಾರ್ಯ ದಲಿತ ವಿರೋಧಿ, ಮುಸ್ಲಿಂ ವಿರೋಧಿ, ಸಿಖ್ಖರ ವಿರೋಧಿ, ಇದು ಹಿಂದುಳಿದರ ವಿರೋಧಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಈ ಮನಸ್ಥಿತಿ ಗಲ್ಲಿಯಿಂದ ದಿಲ್ಲಿವರೆಗೂ ಬಿಜೆಪಿಯವರ ಮನಸ್ಥಿತಿ ಇದೇ ಇದೆ. 167ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಇವತ್ತು ಮನಮೋಹನ್ ಸಿಂಗ್ ಅವರಿದ್ದಾಗ 102 ಇತ್ತು, ಇವತ್ತು 167ನೇ ಸ್ಥಾನಕ್ಕೆ ಬಂದಿದೆ ಹಸಿವಿನ ಸಂಕಟದಲ್ಲಿ. ಇವತ್ತು GDP ಯಾವ ಲೆಕ್ಕದಲ್ಲಿದೆ, ಇವತ್ತು ಡಾಲರ್ಗಳು ಎಲ್ಲಿಗೆ ಹೋಗ್ತಾ ಇದೆ, ಇದ್ರ ಬಗ್ಗೆ ಯಾರು ತಲೆ ಕಟ್ಕೋತಾ ಇಲ್ಲ. ಇವತ್ತು ಕೋಮುದಲ್ಲ ಸೃಷ್ಟಿಸಿ ಜನಗಳಿಗೆ ಬೇರೆ ದಾರಿ ದಿಕ್ಕು ತಪ್ಪಿಸುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು ಸತ್ಯಾಂಶವನ್ನು ಜನರಿಗೆ ಮುಟ್ಟಿಸ್ಬೇಕು. ಇವತ್ತು ನಿಮ್ ಕಾರ್ಯ ಏನ್ ನಡೀತಾ ಇದೆ, ನಿಮ್ ಕಾರ್ಯಗಳು ಎಲ್ಲಿ ತರ್ತಾ ಇದ್ದೀರಿ, ಇವತ್ತ ಹೋರಾಟ ಮಾಡ್ತಕ್ಕಂಥ ಚಿಂತಾವಣೆ ನಾವು ಹೇಳ್ತಾ ಇದ್ದೆವು. ನಾವ್ ಯಾಕಂದ್ರ ಈ ದಲಿತರು ಖಾಲಿ ಏನದ ಓಟ್ ಹಾಕ್ಲಕ್ಕ ಮತ್ತೇನದಂದ್ರ ಅವ್ರು ಏನದಂದ್ರೆ ಎಷ್ಟೇ ಈ ಸೀಮಿತ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಈ ನಾವು ಬಿಜೆಪಿದವ್ರಿಗೆ ಏನದ ಅಂದ್ರೆ ಈ ಟೈಪ್ ಇದ್ದವ್ರು ಅಂದ್ರ ನಾವ್ ಯಾರು ಹೇಳಕ್ಕ ಇಲ್ಲಿ ಅವ್ರ ಮನೆಗೆ ಹೋಗಿ ಏನದಂದ್ರೆ ಅವ್ರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾರೇ MLA ಇರ್ಲಿ ಅವ್ರು ಇದಕ್ಕೆ ಏನದಂದ್ರೆ ಅವ್ರು ಖಂಡನೆ ಕೊಡ್ಬೇಕು. ನಾವು ಮುಂದಿನ ಬರ್ತಕ್ಕಂಥ ದಿನದಲ್ಲಿ ಸುಮಾರು ಜನ ಸೇರಿ ಇಡೀ ಹುಮ್ನಾಬಾದ್ ಬಂದ್ ಕಾಲ್ ಮಾಡಕ್ ಏನದಂದ್ರೆ ನಾವೆಲ್ಲ ಒಂದು ಸಭೆ ಕರೆಸಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮೊನ್ನೆ ನೋಡಿರಿ, ಯಾರು ಇರಲಿ ಈ ಬಾಬಾ ಸಾಹೇಬ್ ಸಂವಿಧಾನಕ್ಕೆ ಏನದಂದ್ರೆ ಹೇಳಿದ್ರೆ ಯಾರು ಸಹಿಸ್ಕೊಂಬಲ್ಲ. ಮತ್ತ ಅವರು ಕೂಪೆ ಅಂತ ತೆಗ್ದಾರ. ಈ ದೇಶಕ್ಕ ಇಡೀ ಬಾಬಾ ಸಾಹೇಬರ್ ಆಗಲಿ, ಭಗತ್ ಸಿಂಗ್ ಆಗಲಿ, ಪೂಜಾ ಬಸವೇಶ್ವರ ಇಡೀ ಮಹಾತ್ಮರು ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಅವ್ರು ತಾವು ಮುಖ್ಯಮಂತ್ರಿ ಆಗೋಣ, ಅವ್ರದ್ದು ಊಟ ತೆಗೋಣ ಏನಾಗಲ್ಲ. ಅವ್ರು ಏನದಂದ್ರೆ ಎಲ್ಲಾ ದೇಶದಂತ ಅವ್ರು ಹೋರಾಟ ಮಾಡಿದ್ರಿ, ದೇಶಕ್ಕೆ ವಿಶ್ವಕ್ಕೆ ಗೊತ್ತಿತ್ತು. ದೆಹಲಿ ಪೊಲೀಸರು ಒಂದು ದೇಶದ್ರೋಹಿ ಪ್ರಕರಣವನ್ನ ದಾಖಲಿಸಬೇಕಂತ ಹೇಳಿ ಇವತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ನೇತೃತ್ವದಲ್ಲಿ ಇವತ್ತು ಒಂದು ಹೋರಾಟವನ್ನ ಹಮ್ಮಿಕೊಂಡಿದೆ. ಬಂಧುಗಳೇ, ಇಂದಿನ ಹೋರಾಟದ ಮೂಲಕ ಆ ರೇಖಾ ಗುಪ್ತಾ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ರಾಷ್ಟ್ರಪತಿಗಳಿಗೆ, ಗಣತಂತ್ರ ರಾಷ್ಟ್ರಪತಿಗೆ ಹಾಗೂ ದೆಹಲಿ ರಾಜ್ಯಪಾಲರಿಗೆ ಹಾಗೂ ಕರ್ನಾಟಕದ ರಾಜ್ಯಪಾಲರಿಗೆ ಇನ್ನು ಹುಮ್ನಾಬಾದಿಂದ ಒಂದು ಮನವಿ ಪತ್ರವನ್ನು ಹೋಗ್ತಾ ಇದೆ. ಆಕೆ ವಿರುದ್ಧ ದೇಶದ್ರೋಹಿ ಕೇಸ್ ದಾಖಲಿಸದೇ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಇದಕ್ಕಿಂತ ಉಗ್ರವಾದ ಪ್ರತಿಭಟನೆಯನ್ನ ಇವತ್ತು ಎಲ್ಲ ಬರುವಂತಹ ದಿನಗಳಲ್ಲಿ ಎಲ್ಲಾ ಸಂಘಟನೆ ನೇತೃತ್ವದಲ್ಲಿ, ದಲಿತ ಸಂಘಟನೆ ಒಕ್ಕೂಟದ ನೇತೃತ್ವದಲ್ಲಿ ಮತ್ತೊಮ್ಮೆ ಬೃಹತ್ ಪ್ರತಿಭಟನಾ ಹೋರಾಟ ಮಾಡೋದಾಗಲಿ ಅಥವಾ ಹುಮ್ನಾ. आज यहाँ पर बाबा साहब अम्बेडकर के स्टैच्यू पर आने का मकसद एक ही है, जो दिल्ली में नई जो सरकार आई है, जो नई दुल्हन के सरकार सज कर बैठी है, वो आज बाबा साहब की फोटो और शहीद भगत सिंह की फोटो वहाँ के CM ऑफिस से निकालने का काम करी है. इसलिए यहाँ पर जो दिल्ली के अंदर जो नई बीजेपी की सरकार आई है वो दलित विरोधी सरकार है.
मुसलमान विरोधी सरकार है और सिख विरोधी सरकार है। वह अभी नए नए आने के बाद अपना जो रूप है वो बता दिए हैं। हम वहाँ के जो मुख्यमंत्री हैं उनको हम आदेश देते हैं कि वो हिंदुस्तान के करोड़ों लोगों को दिल को जो ठेस पहुंचाई है उनसे आकर माफी मांगे और वो इस्तीफा दे। जब तक हम चुप बैठने वाले नहीं हैं, आने वाले दिनों में इससे ज्यादा तादाद में इससे ज्यादा लोग ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋ ತಕ್ಷಣವೇ ಸೇಮ್ ಆಗಿ ತಕ್ಷಣ ಒಂದು 24 ಅವರ್ಸಲ್ಲಿ ಬಾಬಾ ಸಾಹೇಬ್ ಫೋಟೋ ಅವರ ತೆಗೆದೆವು ಮತ್ತು RSS ಅವರ ಫೋಟೋವನ್ನು ಹಾಕಿ ಅಳವಡಿಸಿದಾಗೆ ನಾವು ತೀವ್ರ ಖಂಡನೆಯನ್ನು ಮಾಡ್ತೇವೆ. ಇದು ಉಗ್ರವಾದ ಹೋರಾಟ ಮುನಗ ತಾಲೂಕಿನಿಂದ ಪೂರ ಜಿಲ್ಲೆವರೆಗೂ ನಮ್ಮೆಲ್ಲ ಸಂಘಟನೆಗಳು ಅಹಿಂದ ಒಕ್ಕಟ್ಟು ಮತ್ತು ದಲಿತ ಒಕ್ಕಟ್ಟು ಎಲ್ಲ ಸಂಘಟನೆಗಳನ್ನು ಖಂಡಿಸ್ತೇವೆ ಎಂದು ಎರಡು ಮಾತು ಯಾಕಂದ್ರ ಇವ್ರ ಮನಸ್ಥಿತಿ ನೋಡ್ರಿ, ದೇಶದ ಗೃಹ ಸಚಿವ ಮಂತ್ರಿ ಆದಂತ ಅಮಿತ್ ಶಾ ಬಾಬಾ ಸಾಹೇಬ್ರ ಹೆಸರು ಹೇಳೋದು ಫ್ಯಾಷನ್ ಅಂತ ಹೇಳ್ತಾರ. ಈಗ ಮತ್ತ ನೌತನ ಇವ್ರೇನು ಹರ ರೇಖಾ ಗುಪ್ತಾ ಅವರು ಬಾಬಾ ಸಾಹೇಬ್ರ ಫೋಟೋ ಮತ್ತ ಈ ದೇಶದ ಹೋರಾಟಕ್ಕಾಗಿ ಈ ದೇಶಕ್ಕಾಗ ಬಲದಾನೆ ಆದಂತ ಏನು ಭಗತ್ ಸಿಂಗ್ ಅವ್ರ ಭಾವಚಿತ್ರವನ್ನು ತೆಗಿತಾರೆ. ಇವ್ರ ಮನಸ್ಥಿತಿ ನೋಡ್ರಿ, ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ರಾಬಾದ್.